ಬಾದಾಮಿ ಕೇವ್ಸ್ಗೆ ನಿಮಗೆಲ್ಲ ಸ್ವಾಗತ. ಮೊದಲನೇದಾಗಿ ಕೇವ್ ಒನ್ನಿಗೆ ಹೋಗೋಣ. ಸೊ ಕೇವ್ ಒನ್ನಿಗೆ ಹೋಗಿಂತ ಮುಂಚೆ ಹೊರಗಡೆ ಎಲ್ಲ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಒಂದು ಮೆಲ್ಕಾಕಿ ಬರೋಣ. ಸೊ ಈ ಥರ ಇದೆ ಹೊರಗಡೆ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಕೇವ್ಸ್ ಕಡೆಯಿಂದ. ಸೊ ಇದು ಬಂದ್ಬಿಟ್ಟು ಕೇವ್ ಒನ್. ಸೊ ಕೇವ್ ಒನ್ನಲ್ಲಿ ನಿಮಗೆ ಏನೇನು ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೀಟಾಗಿ ಇಲ್ಲಿ ಸ್ಪೆಸಿಫೈ ಮಾಡಿರ್ತಾರೆ. ಒಂದೊಂದು ಕೇವ್ಗೂ ಈ ಥರ ಒಂದು ಗೈಡ್ ಇರುತ್ತೆ. ಕೇವ್ ಒನ್ನಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಸೊ ಕೇವ್ ಒನ್ನಲ್ಲಿ ನಿಮಗೆ ಶಿವನ ಅವತಾರಗಳು ಮತ್ತು ಶಿವನ ಕಥೆಗಳು ಕಾಣಿಸುತ್ತೆ. ಇಲ್ಲಿ ಎಲ್ಲ ವಿಗ್ರಹಗಳು ಇರೋದಿಲ್ಲ. ಆಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ನಂದಿ ತಲೆ ಕೂಡ ಇಲ್ಲ. ಸೊ ಇದೆಲ್ಲ ಮುಘಲ್ಗಳ ಒಂದು ಛಾಪು ಅಂತ ಹೇಳ್ಬೋದು ಬೇಜಾರಿಂದ. ಬಟ್ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತಂದರೆ ಕಾರ್ವಿಂಗು. ಸೊ ಈ ದೊಡ್ಡ ದೊಡ್ಡ ಬಂಡೆ ಒಳಗೆ ಈ ಥರ ಕಾರ್ವಿಂಗು ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮಗೆ ಮೆಸ್ಮರೈಸ್ ಆಗುತ್ತೆ. ಸೊ ಆ ಥರ ಬಾದಾಮಿ ಕೇವ್ಸ್ ಮಾತ್ರ ಪ್ರಸಿದ್ಧ ಅಲ್ಲ, ಬಟ್ ಇವಾಗ ಕಾಣಿಸ್ತಾ ಇದೆಯಲ್ಲ ಅದು ಅಪ್ಪರ್ ಶಿವಾಲಯ ಅಂತ. ಸೊ ಅದು ಪ್ರಸಿದ್ಧ. ಸೊ ಇವಾಗ ನಾನು ಕೇವ್ 2 ಹತ್ರ ಕರ್ಕೊಂಬಂದಿದ್ದೀನಿ. ಕೇವ್ 2ಅಲ್ಲಿ ಏನೇನು ನೋಡ್ಬೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಸೊ ಕೇವ್ 2ಅಲ್ಲಿ ಈ ಥರ ಡಿಫ್ರೆಂಟಾಗಿರೋ ಒಂದಷ್ಟು ಕಾರ್ವಿಂಗ್ಸ್ ನೋಡ್ಬೋದು. ಆಮೇಲೆ ನೆಕ್ಸ್ಟು ಇಲ್ಲಿ ಮೇಯ್ನಾಗಿ ವಿಷ್ಣು ಅವರ ಅವತಾರಗಳು ಮತ್ತು ಅದ್ರ ಕಥೆಗಳು ಕಾರ್ವ್ ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲೂ ಅಷ್ಟೇ ನಿಮಗೆ ಯಾವುದೇ ರೀತಿಯ ಮೂಲ ವಿಗ್ರಹ ಕಾಣಿಸೋದಿಲ್ಲ. ಯಾಕೆ ಅಂತ ಅಂದರೆ ಎಲ್ಲ ಡೆಸ್ಟ್ರಾಯ್ ಆಗಿದೆ. ಆಮೇಲೆ ನೋಡ್ತಿರ್ಬೋದು ಒಳಗೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ಗರ್ಭಗುಡಿ ಒಳಗೆ ತೋರಿಸೋಣ ಅಂತ ಬಂದಿದ್ದೀನಿ ಏನಿದೆ ಅಂತ ಅಂದ್ಬಿಟ್ಟು. ನಾನು ಆಗಲೇ ಹೇಳಿದೆ ನಿಮಗೆ ಇಲ್ಲಿ ಯಾವುದೇ ರೀತಿಯ ಒಂದು ವಿಗ್ರಹಗಳು ಕಾಣಿಸೋದಿಲ್ಲ ಅಂತ ಅಂದ್ಬಿಟ್ಟು. ಸೊ ನೋಡ್ತಿರ್ಬೋದು ಎಷ್ಟಾಗುತ್ತೆ ಅಷ್ಟು ರಿಸ್ಟೋರ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮುಘಲ್ಸ್ ಅವರಿಂದ ಈ ಥರ ಸ್ಥಿತಿಗೆ ಬಂದಿದೆ. ಇದು ಯಾವ ಗೇಟು ಅಂತ ನಮಗೆ ತಿಳಿಯೋನಿಲ್ಲ. ಸೊ ಈ ಗೇಟಿಂದ ಎಲ್ಲಿ ಹೋಗ್ಬೋದು ಅಂತ ಅಂದ್ಬಿಟ್ಟು ನೀವೇ ಒಂದು ಸತಿ ಬಾದಾಮಿ ಕೇವ್ಸ್ಗೆ ಹೋಗಿ ಹೇಳಿ. ಸೊ ಈ ಥರ ಇತ್ತು ಆ ಡೋರು. ಸೊ ಇಲ್ಲಿ ಮೇಲೆ ಹಂಗೆ ನೋಡ್ತಾ ಇದ್ದರೆ ಅಲ್ಲಿವರೆಗೂ ಇದೆ ಏನು ಗೇಟ್ ಇದೆ ಅದು. ಸೊ ಗೇಟ್ ಒಳಗೆ ಸ್ಟೆಪ್ಸ್ಗಳಿದ್ದಾವೆ. ಸೊ ಸ್ಟೆಪ್ಸು ಎಲ್ಲಿಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಯಾರೂ ಹೇಳಲಿಲ್ಲ. ಸೊ ನಿಮಗೆ ಗೊತ್ತಾದರೆ ಹೇಳಿ. ಇದು ಕೇವ್ 2 ಇಂದ ಈ ಥರ ವ್ಯೂ ಇದೆ. ಸೊ ಈಗ ನಾವು ಕೇವ್ 3ಗೆ ಬಂದಿದ್ದೀವಿ. ಸೊ ಸೇಮ್ ಹೇಳಿದ್ನಲ್ಲ, ಕೇವ್ 3ಯಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಆ ಗೈಡಲ್ಲಿ ಬರೆದಿರ್ತಾರೆ. ಸೊ ಇದು ಕೇವ್ 3. ಇದೊಂಥರ ಚೌಕೋಬಾರ ಆಟ ಥರ ಕಾಣಿಸ್ತಾ ಇದೆ. ಆಮೇಲೆ ಈ ಕೇವ್ 3 ಬಂದ್ಬಿಟ್ಟು ಇದು ಕೂಡ ವಿಷ್ಣು ಸಂಬಂಧಪಟ್ಟಿದ್ದ ಒಂದಷ್ಟು ವಿಗ್ರಹಗಳು ಇಲ್ಲಾಂದರೆ ಕಾರ್ವಿಂಗ್ಸ್ ಅಂತ ಹೇಳ್ಬೋದು. ಇದು ಒಂಥರ ನರಸಿಂಹ ಅವತಾರ ಅನಿಸ್ತಾ ಇದೆ. ಬಟ್ ಇದು ನರಸಿಂಹ ಅವತಾರ ಥರ ಕಾಣಿಸ್ತಿಲ್ಲ, ಬಟ್ ಹಂಗನ್ನಿಸ್ತು. ಇದು ಯಾವ ಥರ ಅಂತ ಅಂದ್ಬಿಟ್ಟು ನೀವು ಹೇಳಿ. ಸೊ ಇದು ಬಂದ್ಬಿಟ್ಟು ವಿಷ್ಣು ಅವತಾರಗಳು. ಇಲ್ಲಿ ಏನು ನೀವು ನೋಡ್ಬೋದು ಅಂತ ಅಂದರೆ ಕೇವ್ 2 ಕೇವ್ 3 ಸ್ಪೆಸಿಫಿಕಲಿ ಫಾರ್ ವಿಷ್ಣು ಆರಾಧಿಸೋರು ಇದನ್ನು ನೋಡ್ಬೋದು. ಆಮೇಲೆ ಕೇವ್ 1 ನೋಡೋದಾದರೆ ಕೇವ್ 1ಅಲ್ಲಿ ನೀವು ಶಿವನ ಒಂದಷ್ಟು ಕಥೆಗಳು ಮತ್ತು ಕಾರ್ವಿಂಗ್ಸ್ ನೋಡ್ಬೋದು. ಸೊ ಶಿವನ ಆರಾಧಿಸೋರು ಕೇವ್ 1ನ ನೋಡ್ಬೋದು. ಸೊ ಇಲ್ಲೂ ಹಾಗೆ ಹೇಳಿದೆ, ಈ ಕೇವ್ 3ಯಲ್ಲೂ ಅಷ್ಟೇ ನಿಮಗೆ ಮೂಲ ವಿಗ್ರಹ ಕಾಣಲು ಸಿಗೋದಿಲ್ಲ. ಏನು ಮಾಡೋದಕ್ಕಾಗಲ್ಲ, ಎಲ್ಲ ಡೆಸ್ಟ್ರಾಯ್ ಆಗಿದೆ ನಮ್ಮ ಈ ಮುಘಲ್ಸಿಂದ. ಸೊ ಇದು ಕೇವ್ 4ಗೆ ಬಂದಾಗಿದೆ. ಈ ಕೇವ್ ಬಂದ್ಬಿಟ್ಟು ಬರೀ ಬುದ್ಧಗಳ ಅವತಾರಗಳು ಕಾಣಿಸುತ್ತೆ. ಅದಾದಮೇಲೆ ಈ ಎಲ್ಲ ಕೇವ್ 4, 3, 2, 1 ಎಲ್ಲ ಮುಗ್ದಿದೆ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಕಲ್ಯಾಣಿ ನೋಡ್ಬೋದು. ಸೊ ಕೇವ್ ಪಕ್ಕದಲ್ಲೇ ಇದೆ ಇದು. ಸೊ ನೀವು ಬಾದಾಮಿ ಕೇವ್ಸ್ ನೋಡ್ತೀರಾ, ಬಾದಾಮಿ ಕೇವ್ಸ್ ಪಕ್ಕದಲ್ಲೇ ಇದೆ. ನೀವು ಕೇವ್ ಅಂದರೆ ಬಾದಾಮಿ ಕೇವ್ಸು ಕೇವ್ 1, 2, 3, 4 ನೋಡಿದ್ರಲ್ಲ, ಅದರ ಆಪೋಸಿಟ್ ಹೋದರೆ ನಮಗೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ಮತ್ತು ಈ ಒಂದಷ್ಟು ಮಾನ್ಯುಮೆಂಟ್ಸು ಇಲ್ಲ ಅಂತಂದರೆ ಒಂದಷ್ಟು ಬಿಲ್ಡಿಂಗ್ಸು ಇಲ್ಲಾಂದರೆ ಒಂದಷ್ಟು ಟೆಂಪಲ್ಸು ಕಾಣ್ಬೋದು. ಸೊ ಇವಾಗ ಒಂದೊಂದಾಗಿ
ಒಂದೊಂದಷ್ಟು ಟೆಂಪಲ್ಸ್ಗಳನ್ನ ವಿಸಿಟ್ ಮಾಡ್ತಾ ಹೋಗೋಣ, ವಿಚ್ ಈಸ್ ಆಪೋಸಿಟ್ ಟು ಬಾದಾಮಿ ಕೇವ್ಸ್. ಸೊ ಇಲ್ಲಿ ಅಪ್ಪರ್ ಶಿವಾಲಯ ಮತ್ತು ಲೋವರ್ ಶಿವಾಲಯ ಅಂತ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಇದೆ. ಸೊ ಇವಾಗ ನಾವು ಲೋವರ್ ಶಿವಾಲಯಗೆ ಹೋಗೋಕ್ಕೆ ಒಂದು ದಾರಿ ಇದೆ. ಸೊ ಈ ದಾರಿ ಸ್ವಲ್ಪ ಕಷ್ಟಕರವಾಗಿದೆ. ಸೊ ಸಣ್ಣಕ್ಕಿರೋರು ಆರಾಮಾಗಿ ಹೋಗ್ಬೋದು, ಸ್ವಲ್ಪ ದಪ್ಪಗಿರೋರು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಎಲ್ಲ ಮುಗಿಸ್ಕೊಂಡು ಹತ್ತಿ ಎಲ್ಲ ಬರೋ ಹೊತ್ತಿಗೆ ನಮಗೆ ಕಾಣಿಸೋದೆ ಈ ಅಪ್ಪರ್ ಶಿವಾಲಯ ಮತ್ತು ಲೋವರ್ ಶಿವಾಲಯ. ಅದಾದಮೇಲೆ ನೋಡ್ಬೋದು ನೀವು ಮಂಟಪಗಳಿದ್ದಾವೆ. ಸೊ ಹಂಗೆ ವಾಕ್ ಮಾಡ್ತಾ ನೀವು ಆಂಜನೇಯ ಸ್ವಾಮಿ ಎಲ್ಲಿ ನೋಡಿದ್ರೂ ನೀವು ಆಂಜನೇಯ ಸ್ವಾಮಿ ನೋಡ್ಬೋದು. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾರು ಮಾಡಿದ್ದಾರೆ, ಅಷ್ಟು ದೊಡ್ಡ ದೊಡ್ಡ ಬಂಡೆ ಒಳಗೆ ಯಾವ ರೀತಿ ಕಾರು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ಒಂದು ದಿಗ್ಭ್ರಾಂತಿ ಆಗ್ತೀರ, ಆ ಥರ ಇದೆ. ಸೊ ಇದು ಬಂದ್ಬಿಟ್ಟು ಲೋವರ್ ಶಿವಾಲಯ. ಸೊ ಲೋವರ್ ಶಿವಾಲಯದಿಂದ ಆ ಮಂಟಪಗಳು ಹೇಳಿದ್ನಲ್ಲ, ಇದೆ ಆ ಮಂಟಪಗಳು. ಸೊ ಅದಾದಮೇಲೆ ಈ ಕ್ಯಾನಾನ್ ಅಂತಾರಲ್ಲ, ಕ್ಯಾನಾನ್ ಲಾಂಚರು. ಸೊ ಇದೇ ಕ್ಯಾನಾನ್ ಲಾಂಚರು. ಆಮೇಲೆ ಇವಾಗ ತೋರಿಸ್ತಿರೋದೇ ನಿಮಗೆ ಅಪ್ಪರ್ ಶಿವಾಲಯ. ಈ ವ್ಯೂ ಏನಾದರೂ ನೀವು ನೋಡಿಬಿಟ್ರೆ ಫುಲ್ಲು ಕಳೆದೋಗ್ಬಿಡ್ತೀರ, ಆ ಥರ ಇದೆ ಈ ವ್ಯೂ. ಸೊ ಈ ವ್ಯೂ ಆದಮೇಲೆ ನಮಗೆ ಒಂದು 2 ಜೈಂಟಾಗಿರೋ ಒಂದಷ್ಟು ಟ್ಯಾಂಕ್ಸ್ ಥರ ಕಾಣಿಸುತ್ತೆ. ಆ ಟ್ಯಾಂಕ್ ಏನು ಅಂತ ಅಂದ್ಬಿಟ್ಟು ನೀವು ಹೇಳಿ, ನೀವು ವಿಸಿಟ್ ಮಾಡಿದ್ಮೇಲೆ. ಇದು ಬಂದ್ಬಿಟ್ಟು ಅಪ್ಪರ್ ಶಿವ. ಸೊ ಅಪ್ಪರ್ ಶಿವದಲ್ಲಿ ಯಾವ್ಯಾವ ರೀತಿ ಕಾರ್ವಿಂಗ್ಸ್ ಇದೆ ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು. ಒಂದು ಏನಂತೀನಿ, ಒಂದು ಟೆಂಪಲ್ ಸುತ್ತ, ಆ ದೇವಸ್ಥಾನ ಸುತ್ತ ನಾವು ಒಂದಷ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದನ್ನು ತೋರಿಸ್ತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಆದಷ್ಟು ಟ್ರೈ ಮಾಡಿದ್ದಾರೆ ರೀಸ್ಟೋರ್ ಮಾಡೋದಕ್ಕೆ. ಸೊ ಈ ಥರ ಇದೆ. ಸೊ ಒಂದು ಸುತ್ತು ಹಾಕ್ಕೊಂಡು ಬರ್ತಾಯಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಬೇರೆ ಬೇರೆ ಥರ ಕಾರ್ವಿಂಗ್ಸ್ ಇದೆ. ಸೊ ಇವಾಗ ಬಂದ್ಬಿಟ್ಟು ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟು. ಸೊ ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಒಂದು ಮ್ಯೂಸಿಯಂ ಮಾಡಿದ್ದಾರೆ. ಸೊ ನೀವು ನೋಡ್ತಿರ್ಬೋದು, ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಮ್ಯೂಸಿಯಂ ಬಗ್ಗೆ. ಸೊ ಯಾರ್ಯಾರು ಉದ್ಘಾಟನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇನ್ನೊಂದು ಏನು ಅಂತ ಅಂದರೆ, ಈ ಏನು ಕಾಂತಾರದಲ್ಲಿ ಒಂದು ಸೀನ್ ನೋಡಿದ್ದೀರಲ್ಲ, ಸೊ ಆ ಥರನೇ ಕಾಣಿಸ್ತಾ ಇದೆ ಅಲ್ವಾ? ಸೊ ಹೇಗಿದೆ ನೀವೇ ಹೇಳಿ. ಸೊ ಆ ಥರನೇ ಒಂದು ಟೆಂಪಲ್ ಮಾಡಿದ್ದಾರೆ ಚಾಳುಕ್ಯ ಸ್ಟೈಲಲ್ಲಿ. ಆಮೇಲೆ ನೆಕ್ಸ್ಟು ಇವಾಗ ತೋರಿಸ್ತೀನಿ ನೋಡಿ ಒಂದು ವ್ಯೂ. ಆ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇನ್ನು ನೀಟಾಗಿ ತೋರಿಸ್ತೀನಿ. ಮತ್ತು ಎಲ್ಲ ಕಡೆ ಸುತ್ತಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಈ ಥರ ಇದೆ ಅದ್ರ ವ್ಯೂ. ಸೊ ಆ ಕಡೆ ಎಲ್ಲ ಕೇವ್ಸು, ಇಲ್ಲಿ ಮಧ್ಯದಲ್ಲಿ ಒಂದು ಟೆಂಪಲ್. ಸೊ ಹಂಗೆ ಮೇಲೆ ಹೋಗ್ತಾ ಇದ್ದರೆ ಸೊ ಈ ಥರ ನಿಮ್ಗೆ ಕಾಣಿಸುತ್ತೆ ಎಲ್ಲ ಕಾರ್ವಿಂಗ್ಸು. ಆಮೇಲೆ ಲಾಸ್ಟಿಗೆ ಎಲ್ಲ ಒಂದಷ್ಟು ಕೇವ್ಸ್ನ ತೋರಿಸ್ಬಿಟ್ಟು ನಿಲ್ಲಿಸೋಣ ಅಂತ.